ಈ ಎಗ್ ರೈಸ್ನ ನೀವೇನಾದ್ರು ತಿಂದ್ಬಿಟ್ರೆ 100 ವರ್ಷ ಆದ್ರೂ ನನ್ನ ಮರೆಯಕ್ ಸಾಧ್ಯನೇ ಇಲ್ಲ. ಓಕೆ ಗಾಯ್ಸ್, ಇವತ್ತು ಸ್ಪೆಷಲ್ ಏನು ಅಂದ್ರೆ ಎಗ್ ರೈಸ್ ಮಾಡ್ತಾ ಇದೀನಿ. ಇದು ನನ್ನ ತಮ್ಮನಿಗೋಸ್ಕರ. ಓಕೆ, ಇವತ್ತು ಸ್ಪೆಷಲ್ ಆಗಿ ಎಗ್ ರೈಸ್ ಮಾಡೋಣ ಅಂತ ಹೊರಟಿದ್ದೀನಿ. ಸೊ ಈ ಎಗ್ ರೈಸ್ನ ನೀವೇನಾದ್ರು ತಿಂದ್ಬಿಟ್ರೆ 100 ವರ್ಷ ಆದ್ರೂ ನನ್ನ ಮರೆಯಕ್ ಸಾಧ್ಯನೇ ಇಲ್ಲ. ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಬೇಕು, ಅದೇ ನನ್ನ ಆಸೆ. ಓಕೆ, ಈಗ ಎಗ್ ರೈಸ್ಗೆ ನಾನು ಏನೇನು ಯೂಸ್ ಮಾಡ್ತೀನಿ ಇಂಗ್ರೀಡಿಯೆಂಟ್ಸ್ ಅಂತ ಒಂದ್ ಸ್ವಲ್ಪ ತೋರಿಸ್ಬಿಡ್ತೀನಿ. ತೋರ್ಸಾಗಲಿ. ಮೊದಲನೇದಾಗಿ ಸೋಯಾ ಸಾಸ್. ಯಾವ ಕಂಪ್ನಿದಪ್ಪ ಇದು? ಕಂಪ್ನಿಲಿ ಯಾವ್ದೋ ಒಂದು ನೋಡ್ಕೊಬಿಡಿ. ನೆಕ್ಸ್ಟ್ ಚಿಲ್ಲಿ ಪೌಡ್ರು, ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತೆ ಎಗ್ ಫ್ರೈಡ್ ರೈಸ್ ಮಸಾಲ. ಇದು ತೇಜು ಯೂಸ್ ಮಾಡ್ತಾ ಇದೀನಿ, ಫ್ರೀ ಪ್ರಮೋಷನ್ಗಳ. ಅದಾದ್ಮೇಲೆ ಒಂದು ಈರುಳ್ಳಿ, 2 ಹಸಿಮೆಣಸಿನಕಾಯಿ, 3 ಮೊಟ್ಟೆ. ಸೊ ಉಪ್ಪು ಮರ್ತು ಬಿಟ್ಟಿದ್ದೀನಿ, ಇಲ್ಲಿಲ್ಲ. ಆಕ್ಚುಲಿ ಮಾಡಬೇಕಾದ್ರೆ ಉಪ್ಪು ಹಾಕ್ತೀನಿ. ಓಕೆ, ಏನ್ ಮಗು ಉಪ್ಪು ಹಾಕಿಲ್ಲ ಅಂದ್ಬಿಟ್ಟು ನೀವು ಹಂಗೆ ಮಾಡ್ಬಿಟ್ರ ಆಮೇಲೆ. ಓಕೆ, ಫಸ್ಟ್ ಈರುಳ್ಳಿ ಕಟ್ ಮಾಡ್ಕೊಂಬೋಣ. ಓಕೆ, ಈಗ ಆನಿಯನ್ ಕಟ್ ಮಾಡ್ಕೊಳ್ಳೋಣ. ನಾನು ಪ್ರೊಫೆಷನಲ್ ಅಲ್ಲ ಆಕ್ಚುಲಿ, ನನಗೆ ಹೆಂಗ್ ಬರ್ತದೆ ಕಟ್ ಮಾಡ್ತೀನಿ, ಬೈಕಬೇಡಿ. ಎಲ್ಲ ಜೀಬ್ರಾ ಬೈಕಲ್ಲ ತಾನೆ. ಒಳ್ಳೆ ಚಿಕ್ಕ ಮಕ್ಳು ಕೈ ಕೊಟ್ರೆ ಕಟ್ ಮಾಡ್ತಾರಲ್ಲ, ಹಂಗ್ ಮಾಡ್ತಾರ ನಾನು. ಇವ್ ನಾವನ ಎಲ್ ಬೋರ್ಡ್ ನನ್ನ ಮಗ ಅನ್ಕೋತಾರ ಜನ. ನೋಡಿದ್ರೆ ಪ್ರೊಫೆಷನಲ್ ಕುಕ್ ತರ ಬಿಲ್ಡಪ್ ತಗೋತಾವನಲ್ಲ ಅಂತ. ಬಟ್ಟೆ ಹಸಿದೈತನ. ಈರುಳ್ಳಿ ಸ್ಮೆಲ್ಗೆ ಅವನಿಗೆ ಬಾಯಿ ನೀರು ಬರ್ತಾವೆ, ನನಗೆ ಕಣ್ಣಲ್ಲಿ ನೀರು ಬರ್ತಾವೆ. ನೀನು ಅಷ್ಟು ದೂರ ಕ್ಯಾಮ್ರಾ ಎತ್ತಾಕ ಹೋಗ್ಬಿಟ್ರೆ ಇಲ್ಲಿ ಬಂದ ಅಮಿಕ ಬಾಲ ಮುಂದಕ್ಕೆ. ಬರೀ ಈರುಳ್ಳಿ ಮಾತ್ರ ತೆಗಿ, ಬೇರೆ ಏನ್ ತೆಗಿಬೇಡ. ನನಗೆ ಈರುಳ್ಳಿ ಕಟ್ ಮಾಡೋದಂದ್ರೆ ಚಿಕ್ಕ ಎಲ್ಲ ಉರಿತದೆ. ಯಾವ ನೀರು? ನಮ್ಗೆ ಎಲ್ಲಾ ಕಡೆ ನೀರು ಬರ್ತದೆ, ಏನ್ ಮಾಡೋದ. 2 ಗ್ರೀನ್ ಚಿಲ್ಲಿ ಕಟ್ ಮಾಡ್ಕೊತಾ ಇದೀನಿ. ಎಸ್ಪೆಷಲಿ ನಾನು ಸ್ಪೈಸಿ ಲವರು, ಸಿಕ್ಕಾಬಟ್ಟೆ ಖಾರ ತಿಂತೀನಿ ಮಾತ್ರ. ಸಿಂಪಲ್ ಆಗಿ ಇದನ್ನ ನಾರ್ಮಲ್ ಆಗಿ ಕಟ್ ಮಾಡ್ಕೋತೀನಿ. 2, 3, 4 ಪೀಸಸ್, ಒಂದೊಂದು ಮೆಣಸಿನ್ಕಾಯಿ. ಓಕೆ, ಇನ್ನೊಂದು ನನಗೆ ಉರಿಯ ವಿಷಯ ಏನು ಅಂದ್ರೆ ಏನಿರ್ಬೋದು ಜೀಬ್ರಾ? ಈ ಮೊಟ್ಟೆ ಒಡೆದ ಹಾಕೋದು. ಆಕ್ಚುಲಿ ಪ್ರೊಫೆಷನಲ್ ಏನ್ ಮಾಡ್ತಾರೆ, ಇದ್ರ ಮಧ್ಯಕ್ಕೆ ಹೊಡೆದ್ಬಿಟ್ಟು ಹಿಂಗ ಹಾಕ್ತಾರಲ್ಲ, ಆ ತರ ಎಷ್ಟೋ ಸಲ ಮಾಡಕ್ ಹೋಗ್ಬಿಟ್ಟಿದೀನಿ, ಆಗ್ಲಿಲ್ಲ ನನ್ನ ಕೈಲಿ. ಅದಕ್ಕೆ ಚಿಕ್ಕ ಮಕ್ಳು ಹೊಡಿತಾರ, ಒಂದು ತೂತ್ ಮಾಡ್ಬಿಟ್ಟು ತೂತಿಂದ ಸುರಿಸ್ತೀನಿ. ಏನ್ನ ಮೊಟ್ಟೆ ನೀನ್ ಹೊಡಿತೀಯನ 2 ಸೈಡ್? ನಿಜವಾಗ್ಲೂ ಹೊಡಿತೀಯಾ? ನೋಡಿ ಯಾವ ತರ ಮಾಡಿದೀನಿ. ಮೊಟ್ಟೆ ಹೊಡಿಯಕ್ ಬರಲ್ಲ ಗಾಯ್ಸ್. ವೆರಿ ಸ್ಯಾಡ್. ಬೇಕಾದ್ರೆ 100 ಜನಕ್ಕೆ ಹೊಡೆದ್ಬಿಡ್ತೀನಿ. ಈ ಮೊಟ್ಟೆ ಹೊಡಿಯೋದು ನನಗೆ ನೋಡಿ ಹೆಂಗ್ ಹೊಡಿತಾ ಇದೀನಿ, ಉರಿ ಹತ್ಕತ್ತೆ ಮೇಲಿಂದ ಕೆಳವರೆಗೂ. ಏನಪ್ಪ, ಅದೆಷ್ಟು ಸಲ ಟ್ರೈ ಮಾಡೋದು, ನನಗೆ ಮೊಟ್ಟೆ ಒಡೆಯಕ್ಕೆ ಬರ್ತಾ ಇಲ್ಲ. ನೋಡಿ ಜೀಬ್ರಾ ಆಡ್ಕತ್ತವನೆ. ಅಲ್ಲ ಮನೆ, ನೀನ್ ಹೆಂಗಾರು ಟೀ ಬಡಸ್ಕ, ಒಟ್ಟಲ್ಲಿ ನಮ್ಗೆ ಎಗ್ ರೈಸ್ ಮಾಡಿ ಹಾಕ್ಬಿಡು ಅಂತ ಅವನು. ಅಲ್ಲ ಮನೆ. ಓಕೆ, ಲಾಸ್ಟ್ ಒನ್. ಲಾಸ್ಟ್ ಒನ್ ಎಗ್.
ಓಕೆ, 3 eggs ಹೊಡೆದು ರೆಡಿ ಮಾಡ್ಕೊಂಡಾಯ್ತು. ಈಗ ಸ್ಟವ್ ಹಚ್ಬಿಟ್ಟು ಮೇನ್ ಮ್ಯಾಟ್ರ್ ಬಂದ್ಬಿಡೋದು. ಆಕ್ಚುಲಿ ಇಲ್ಲಿ ಮಿಸ್ಸಿಂಗ್ ಏನ್ ಗೊತ್ತಾ, ಆಯಿಲ್ ಮತ್ತೆ ಏನೇನೋ ಸಾಲ್ಟ್ ಎರಡು ಮಿಸ್ ಆಗೈತೆ. ಓಕೆ, ಅದೆರಡು ನಾನು ಕುಕಿಂಗ್ ಮಾಡ್ಬೇಕಾಗ್ತೀನಿ. ಓಕೆ ಓಕೆ, ಲೆಟ್ಸ್ ಮೇಕ್ ಎಗ್ ರೈಸ್. ಬೂಮ್. ಓಕೆ, ಮೊದಲು ಸ್ಟವ್ ಹಚ್ಕೊಂಬೋಣ. ಆಮೇಲೆ ಏನಂತಾರೆ ಇದನ್ನ, ಆ ಚೆಕ್ ಮಾಡೋದು ನಿಮಗೆ ಗೊತ್ತಾ ಇಲ್ವಾ ಅಂತ. ಈಗ ಬಾಣಲಿಗೆ ಇಟ್ಟ ಮೇಲೆ ಸ್ವಲ್ಪ ಕಾಯಕ್ ಬಿಡ್ಬೇಕಿಲ್ಲ. ತುಂಬಾ ಜಾಸ್ತಿ ಬೇಡ, ಸ್ವಲ್ಪ ಲೋ ಫ್ಲೇಮ್ ಇರಲಿ. ಫ್ಲೇಮ್ ಯಾವಾಗಲೂ ಲೈಟ್ ಆಗಿ ಇಟ್ಕೋಬೇಕು. ಓಕೆ, ಈಗ ಮೊದಲನೇದಾಗಿ ಆಯಿಲ್ 4 ಸ್ಪೂನ್ ಆಯಿಲ್ ಹಾಕೊಬೇಕು. ಈಗ ಇಲ್ಲಿ ಬರಪ್ಪ ಚಿನ್ನ, ಕಳಿಸಿದ್ಯಾ? ಓಕೆ, 1 2 3 4. ಈಗ ಸ್ವಲ್ಪ ಕಾದ ಮೇಲೆ ಈರುಳ್ಳಿ ಹಾಕೊಬೇಕು. ಏನು ಇಷ್ಟ ಸೆಕೆಂಡ್. ಓಕೆ, ಈಗ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಬೇಕು. ಇಲ್ಲಿ ಬಾರ, ಹಂಗೆ ತೋರ್ಸು. ಓಕೆ, ನೆಕ್ಸ್ಟ್ ನಾನು ಹಾಕ್ತಾ ಇದೀನಿ. ಓಕೆ, ನೆಕ್ಸ್ಟ್ ಗ್ರೀನ್ ಚಿಲ್ಲಿ 6 ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಚೆನ್ನಾಗಿ ಫ್ರೈ ಮಾಡಿ ಈಗ ನಾನು ಹಾಕ್ತಾ ಇದ್ದೀನಿ ಸೋಯಾ ಸಾಸ್ 2 ಸ್ಪೂನ್, 2 ಟೇಬಲ್ ಸ್ಪೂನ್ ಸೋಯಾ ಸಾಸ್, 1 2 ನೋಡಿ. ಇವಾಗ ಸ್ವಲ್ಪ ಉಪ್ಪು ಹಾಕತಾ ಇದ್ದೀನಿ, ಅವಾಗಲೇ ತೋರಿಸ್ಲಿಲ್ಲ. ಈಗ ಎಷ್ಟು ಬೇಕಷ್ಟು. ಏನು
1/4 ಟೇಬಲ್ ಸ್ಪೂನ್. ಇಲ್ಲಿ ಇಲ್ಲೇ ತೋರಿಸ್ 2 ಮ್ಯಾನೇಜ್ ಮಾಡಪ್ಪ. ಓಕೆ, ನೆಕ್ಸ್ಟ್ ಚಿಲ್ಲಿ ಪೌಡರ್. ಸಾಕು, 1 ಸ್ಪೂನ್. ಅದಾದ್ಮೇಲೆ ಎಗ್ ಫ್ರೈಡ್ ರೈಸ್ ಮಸಾಲ. ಒಂದು 2 ಸ್ಪೂನ್ ಹಾಕಿದ್ರೆ ಸಾಕು. ಹೆಂಗ್ ಬರ್ತದಪ್ಪ ಸ್ಮೆಲ್? ಈಗ ಮೊಟ್ಟೆ. ಒಂಥರ ಎಗ್ ಬುರ್ಜಿ ಸ್ಟೈಲ್. ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ಬಿಡಿ. ಇದು ಡ್ರೈ ಆಗೋವರೆಗೂ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಈ ತರ ಬರಬೇಕು. ಓಕೆ, ಈಗ ರೈಸ್ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಎಗ್ ಫ್ರೈಡ್ ರೈಸ್ ಇಸ್ ರೆಡಿ. ರೈಸ್ ಹಾಕೋಣ ಈಗ. ಕಂದ ಮುಖ ಸಿಕ್. ಓಕೆ, ನಾನು ರೈಸ್ ಹಾಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಾಯ್ಸ್. ಪೂರ್ತಿ ಮಿಕ್ಸ್ ಆಗೋವರೆಗೂ ತಿರುಗಿಸಾನೇ ಇರಬೇಕು. ಸ್ಮೆಲ್ ಮಾತ್ರ ಸಾಕಾದ ಬರ್ತಾ ಇದೆ ಅಲ್ಲ ಮನೆ.
ನೆಕ್ಸ್ಟ್ ಲೆವೆಲ್ ಸ್ಮೆಲ್ ಗೈಸ್. ಓಕೆ, ಈಗ ಮಿಕ್ಸ್ ಆಗಿದೆ. ಇಲ್ಲಿ ತೋರ್ಸ. ಈಗ ಒಂದು 2 minutes ಬೇಕ್ ಬಿಟ್ಬಿಡಿ ಲೋ ಫ್ಲೇಮಲ್ಲಿ. ಸ್ವಲ್ಪ ತಿರುಗಿಸ್ಕೊತಾರ ಬಟ್ ಹಂಗೆ. ಹೆಂಗಾಯ್ತಪ್ಪ ಜೀಬ್ರ ಡಿಶ್ ಗೈಸ್? ತುಂಬಾ ಗಮ್ಮತ್ ಐತೆ. ತಡ್ಕ ಇನ್ನು ಕೆಲವೇ ಕ್ಷಣಗಳಲ್ಲಿ ತಿನ್ನುವ ಸಮಯ. ಓಕೆ, ಈಗ ಆಫ್ ಮಾಡ್ತಾ ಇದ್ದೀನಿ. ಗಾಯ್ಸ್, ಫೈನಲಿ ಎಗ್ ಫ್ರೈಡ್ ರೈಸ್ ರೆಡಿ. ಟೇಸ್ಟ್ ಹೇಗಿದೆ ಅಂತ ಕೇಳಿ ರಿವ್ಯೂ ಅನ್ನು ಪಡೆದುಕೊಳ್ಳೋಣ. ನೋಡಿ ಏನ್ ಸಕ್ಕತ್ತಾಗಿ ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ. ನೋಡಿ ಆಗ್ಲೇ ಮುಗ್ತಾವನೆ. ಈಗ ರಿವ್ಯೂ ಕೇಳೋ ಸಮಯ. ತಿಂದ್ಬಿಟ್ಟು ರಿವ್ಯೂ ಹೇಳಿ. ಆಲ್ರೆಡಿ ತಿಂದ್ಬಿಟ್ಟವನೆ. ಹಾ, ಸ್ಮೆಲ್ಗೆ ಟೆಂಪ್ಟ್ ಆಗ್ಬಿಟ್ಟವನ ಅವನು. ಗೈಸ್ ತುಂಬಾ ಚೆನ್ನಾಗಿ ಮಾಡಿದ್ದೆ ಅನ್ಸುತ್ತೆ. ನಮ್ಮ ಅಣ್ಣ ಫಸ್ಟ್ ಟೈಮ್ ಮಾಡಿರೋದಲ್ವಾ, ನೋಡೋಣ. ನೀನ್ ಆಲ್ರೆಡಿ ತಿಂದಿದ್ಯಾ, ಡವ್ ಯಾಕೆ? ತಿಂದ್ಬಿಟ್ಟು ಹೇಳಿ ಇನ್ನೊಂದ್ಸಲ. ಗೈಸ್ ಫೈನಲಿ ಈಗ ಟೇಸ್ಟ್ ಮಾಡೋಣ. ಗೈಸ್ ತುಂಬಾ ಚೆನ್ನಾಗೈತೆ. ಫಸ್ಟ್ ಟೈಮ್ ಮಾಡಿದ್ರು ನಮ್ಮ ಅಣ್ಣ, ತುಂಬಾ ಚೆನ್ನಾಗಿ ಮಾಡೈತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗೈತೆ. ನೆಕ್ಸ್ಟ್ ಲೆವೆಲ್ ಅಂತ ಹೇಳ. ಎಸ್, ಫಸ್ಟ್ ಟೈಮ್ ಅಲ್ಲಪ್ಪ, ತುಂಬಾ ಸಲ ಮಾಡಿದ್ದೇನೆ. ಇವನ್ ತಿಂತಾರೋ ಫಸ್ಟ್ ಟೈಮು ಗಾಯ್ಸ್. ಅದಕ್ಕೆ ಹಂಗಂತವ್ರೆ ಪಾಪ ಹುಡುಗ. ನನ್ನ ಕೈ ರುಚಿಗಳ ಬಗ್ಗೆ ಇನ್ನೂ ಗೊತ್ತಿಲ್ಲ ವೈದ್ಯನಿಗೆ. ಗೈಸ್ ಆದ್ರೂ ನಮ್ಮ ಅಣ್ಣ ತುಂಬಾ ಚೆನ್ನಾಗಿ ಮಾಡೈತೆ. ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಗೈಸ್, ತುಂಬಾ ಚೆನ್ನಾಗಿದೆ. ಟ್ರೈ ಮಾಡ್ಲೇಬೇಕು, ಮಾಡ್ತಾರೆ. ಎಸ್ ಗಾಯ್ಸ್, ನೋಡಿದ್ರಲ್ಲ ಎಗ್ ಫ್ರೈಡ್ ರೈಸ್ ಹೇಗಿತ್ತು ಅಂತ. ಸೊ ಐ ಹೋಪ್ ನೀವು ಮನೆ ಟ್ರೈ ಮಾಡ್ತೀರಾ ಅಂತ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಯಾವ ಹೋಟ್ಲು ರೆಸ್ಟೋರೆಂಟ್ ಎಲ್ಲಿ ಹೋದ್ರೂ ಇಂಥ ಟೇಸ್ಟ್ ಸಿಗಲ್ಲ. ಸಿಂಪಲ್ ಆಗಿ ಸೂಪರ್ ಆಗಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಮನೇಲಿ ಮಾಡಿ ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋಗೆ ಬಂದು ಪೋಸ್ಟ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಸಿ ಯು ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್.